Ladies and gentlemen, CM Kurchi ಹೌದು, ಕಾವೇರಿರುವಂತಹ ಸಿಎಂ ಕುರ್ಚಿ ಕುಸ್ತಿ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಗೋಚರಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಹೇಳಿ ಪ್ರತಿಷ್ಠೆಗೆ ಇಳಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳಿದ್ದಾರೆ. ಅವರು ಹೊರಗಡೆ ಹೇಳಿದ್ರೆ ಅಥವಾ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ರೆ ಅದು ಬೇರೆ ಆಗ್ತಾ ಇತ್ತು. ಇದು ಸಾಮಾನ್ಯ ಅಂದುಕೊಳ್ಬಹುದಾಗಿತ್ತು. ಆದ್ರೆ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಆ ವಿಷಯ ಹೇಳಿರೋದು ಬೇರೆಲ್ಲೂ ಅಲ್ಲ, ಅಧಿವೇಶನದಲ್ಲೇ. ಹಾಗಾಗಿ ಇದು ಅಧಿಕೃತ ಎಂಬಂತಾಗಿದೆ. ಇದು 2025 ನವೆಂಬರ್ 20ರಿಂದಲೂ ಸಿಎಂ ಕುರ್ಚಿ ಇನ್ನು ಮುಂದೆ ನಮ್ಮದೇ ಅಂದುಕೊಂಡಿದ್ದಂತಹ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಆಘಾತವನ್ನ ತರಿಸಿದೆ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ವಿಧಾನಸಭೆಯಲ್ಲಿ ಪ್ರತಿಪಕ್ಷ ಉಪನಾಯಕ ಸುನೀಲ್ ಕುಮಾರ್ ಅವರು ಸಿಎಂ ಕುರ್ಚಿ ಕದನದ ವಿಷಯವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಸಿಎಂ ಸಿದ್ದರಾಮಯ್ಯ, ನಾನು ಸಿಎಂ ಆಗಿದ್ದೇನೆ, ನನ್ನನ್ನ 2.5 ವರ್ಷಕ್ಕೆ ಸಿಎಂ ಆಗಿ ನೇಮಕ ಮಾಡಿಲ್ಲ, 5 ವರ್ಷಗಳಿಗೆ ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ. ಹೈಕಮಾಂಡ್ ವಿಶ್ವಾಸದ ಮೇಲೆ ಫುಲ್ ಟೈಮ್ ಸಿಎಂ ಆಗಿರ್ತೇನೆ ಅಂತ ಹೇಳಿ ತಿಳಿಸಿದ್ರು. ಈ ವೇಳೆ ಸದನದಲ್ಲೇ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಭಾರಿ ನಿರಾಸೆ ಆಯ್ತು. ಸಿಎಂ ಸಿದ್ದರಾಮಯ್ಯ ಸೀಟು ಬಿಡ್ತಾರೆ, ನಾನೇ ಸಿಎಂ ಆಗ್ಬಹುದು ಅಂತ ಅಂದ್ಕೊಂಡಿದ್ದಂತ ಡಿಕೆ ಶಿವಕುಮಾರ್ ಬಣಕ್ಕೆ ಸಿದ್ದರಾಮಯ್ಯ ಒಂದು ರೀತಿ ಶಾಕ್ ಅನ್ನ ನೀಡಿದ್ದಾರೆ. ಹೈಕಮಾಂಡ್ ನವರು ನನ್ನ ಪ್ರಕಾರ ನಮ್ಮ ಪರವಾಗಿ ಇರೋದು. ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಹೇಗೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳ್ತಾ ಇದ್ದಂತೆ ಮಧ್ಯ ಪ್ರವೇಶವನ್ನ ಮಾಡಿದಂತಹ ಬಿಜೆಪಿ ಶಾಸಕ ಮುನಿರತ್ನ, ಸರ್ ನೀವು ಇಂತಹ ಯಾವುದೇ ಮಾತುಗಳನ್ನ ತೋಳು ತಟ್ಟಿ ಹೇಳ್ತಾ ಇದ್ರಿ, ಆದ್ರೆ ಈಗ ಯಾಕೆ ತೋಳು ತಟ್ಟಿ ಹೇಳ್ತಾ ಇಲ್ಲ? ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಮಗೆ ವಿಶ್ವಾಸ ಕಡಿಮೆ ಆಗಿದೆ ಅಂತ ಹೇಳಿ ಅನಿಸ್ತದೆ. ನಿಮಗೆ ಹೈಕಮಾಂಡ್ ಮೇಲೆ ಅಂತಹ ವಿಶ್ವಾಸವಿದ್ರೆ ತೋಳು ತಟ್ಟಿಯೇ ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳಿ ಸರ್ ಅಂತ ಹೇಳಿ ಮುನಿರತ್ನ, ಬಿಜೆಪಿ ಶಾಸಕ ಮುನಿರತ್ನ ಕೂಡ ಈ ಮಾತನ್ನ ಹೇಳಿದ್ರು. ಇನ್ನು ಇದರಿಂದ ಎಚ್ಚೆತ್ತಂತಹ ಸಿಎಂ ಸಿದ್ದರಾಮಯ್ಯ, ತೋಳು ತಟ್ಟಿಯೇ ನಾನು ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಗಿ ಆಯ್ಕೆಯಾಗಿರೋದು 2.5 ವರ್ಷಕ್ಕಲ್ಲ 5 ವರ್ಷಕ್ಕೆ, ಹೈಕಮಾಂಡ್ ವಿಶ್ವಾಸದಲ್ಲಿದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯ ಬಿರುಸಿನ ಮಾತನಾಡಿದ್ರು. 2 ವರ್ಷ ಅಂತ ಹೇಳೇ ಇಲ್ಲ, ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ನಾವು ಒಟ್ಟಾರೆ ಕಾವೇರಿರುವಂತಹ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಗೋಚರಿಸಿಲ್ಲ. ಈಗ ಸದನದಲ್ಲೇ ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳಿ ತೋಳು ತಟ್ಟಿ ಹೇಳುವಂತೆ ಬಿಜೆಪಿ ಶಾಸಕ ಡಿಕೆ ಸಹೋದರರ ಬದ್ಧ ವೈರಿ ಮುನಿರತ್ನ ಸದನದಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಅನ್ನ ನೀಡಿದ್ರು. ಇದು ಮತ್ತೆಲ್ಲಿಗೆ ಹೋಗಿ ನಿಲ್ಲುತ್ತದೆ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.